ನಮಸ್ಕಾರ. 10ನೇ ತರಗತಿ ಪರೀಕ್ಷೆ 1ರಲ್ಲಿ ಉತ್ತೀರ್ಣರಾಗದೇ ಇರುವಂತಹ ವಿದ್ಯಾರ್ಥಿಗಳು ಅಥವಾ ಅಪೂರ್ಣಗೊಳಿಸಿರುವಂತವರು, ಇನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 2 ಬರೆದು ಈ ಒಂದು 10ನೇ ತರಗತಿಯನ್ನು ಪೂರ್ಣಗೊಳಿಸಿಕೊಳ್ಳುವುದಕ್ಕಾಗಿ ಅವಕಾಶ ಇರುವಂತದ್ದಾಗಿದೆ. 10ನೇ ತರಗತಿ ಪರೀಕ್ಷೆ 2 ಅಥವಾ ಎಕ್ಸಾಮ್ 2 ಸಿದ್ಧತೆಗಾಗಿ ನೀವು ಒಂದು ವ್ಯವಸ್ಥಿತವಾಗಿರುವಂತಹ ಯೋಜನೆಯನ್ನ ರೂಪಿಸಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂತದ್ದಾಗಿರುತ್ತೆ. ಇಲ್ಲಿ ಕಡಿಮೆ ಸಮಯ ಇರುವಂತದ್ದು, ಈ ಒಂದು ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸುವುದಕ್ಕಾಗಿ ಈ ಒಂದು 5 ತಂತ್ರಗಳನ್ನ ಬಳಸಿಕೊಂಡು ನೀವು ಯಶಸ್ವಿಯಾಗಿ ಪರೀಕ್ಷೆ 2ರಲ್ಲಿ ಪಾಸ್ ಮಾಡಿಕೊಳ್ಬಹುದು ಮತ್ತು ಉತ್ತಮ ಅಂಕಗಳನ್ನು ಸಹ ಸಂಪಾದನೆ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ. ಇಲ್ಲಿ 2 ರೀತಿಯಾಗಿರುವಂತಹ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಾ ಇರುವಂತದ್ದಾಗಿರ್ತದೆ. ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುವಂತದ್ದಾಗಿರ್ತದೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಪೂರ್ಣಗೊಳಿಸಲು ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಈ ಬಾರಿ ಒಂದು ವಿಷಯ ಇರಬಹುದು ಅಥವಾ 2 ವಿಷಯ ಇರಬಹುದು, ಇನ್ನು ಹೆಚ್ಚು ವಿಷಯಗಳು ಸಹ ಇರಬಹುದು, ಅವುಗಳನ್ನ ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸ್ತಾ ಇರುವಂತದ್ದಾಗಿರ್ತದೆ. ಹೇಗೆ ಈ ಒಂದು 5 ತಂತ್ರಗಳನ್ನ ಬಳಸಿಕೊಂಡು ಪರೀಕ್ಷೆಯಲ್ಲಿ ಯಶಸ್ಸನ್ನ ಸಂಪಾದಿಸಿಕೊಳ್ಬಹುದು ಅನ್ನುವಂತ ಅಂಶವನ್ನ ಇಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. SSLC ಪರೀಕ್ಷೆ 1ರಲ್ಲಿ ಕೆಲವೊಂದಿಷ್ಟು ಅಂಕಗಳ ಕೊರತೆಯಿಂದ ಅಥವಾ ಇನ್ನು ಯಾವುದೋ ಒಂದು ಅಂಶವನ್ನು ಬರೆಯಲು ಸಾಧ್ಯವಾಗದೇ ಇರುವುದರಿಂದ ಅಥವಾ ಯಾವುದೋ ಒಂದು ಭಯದ ಕಾರಣದಿಂದ ಇನ್ನಿತರ ಕಾರಣಗಳಿಂದಾಗಿ ಒಂದು ಪಾಸ್ ಮಾಡಿಕೊಳ್ಳುವುದಕ್ಕೆ ಅಥವಾ ಉತ್ತೀರ್ಣತೆಯನ್ನ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರಬಹುದಾಗಿರುವಂತದ್ದಾಗಿರ್ತದೆ. ಆದ್ರೆ ಹೆದರಿಕೊಳ್ಳದೆ ಈ ಒಂದು ಬಾರಿ ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಮಾಡಿ ನೀವು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿರ್ತದೆ. ಮೊದಲನೇ ಒಂದು ತಂತ್ರವನ್ನು ಗಮನಿಸಿದಾಗ ಪಠ್ಯಕ್ರಮ ಮತ್ತು ಹಿಂದಿನ ತಪ್ಪುಗಳ ವಿಶ್ಲೇಷಣೆ, ಈ 2 ಅಂಶಗಳನ್ನ ನೀವು ಗಮನಿಸಬೇಕಾಗಿರುವಂತದ್ದಾಗಿರ್ತದೆ. ಪರೀಕ್ಷೆ 1ರ ವಿಶ್ಲೇಷಣೆ ಮಾಡ್ಕೊಳ್ಬೇಕಾಗಿರ್ತದೆ. ಯಾವ ಒಂದು ವಿಷಯದಲ್ಲಿ ನಾನು ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ ಅಥವಾ ಯಾವ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರಿಸುವುದಕ್ಕೆ ಸಾಧ್ಯವಾಗಿಲ್ಲ, ಏನನ್ನು ಬಿಟ್ಟಿದ್ದೇನೆ, ಯಾವುದನ್ನ ಬರೆದಿದ್ದೇನೆ, ಯಾವುದನ್ನ ಬರೆಯುವುದಕ್ಕೆ ನನ್ನಿಂದ ಸಾಧ್ಯವಾಗಿಲ್ಲ ಅನ್ನುವುದು ಅಂಶವನ್ನ ಗಮನಿಸಬೇಕಾಗಿರುವಂತದ್ದು. ಮೊದಲ ಪರೀಕ್ಷೆಯಲ್ಲಿ ನೀವು ಎಲ್ಲಿ ಅಂಕಗಳನ್ನ ಕಳೆದುಕೊಂಡಿದ್ದೀರಿ ಎಂದು ಮೊದಲು ಗಮನಿಸಿಕೊಳ್ಬೇಕಾಗಿರುವಂತದ್ದು. ಯಾವ ವಿಷಯ ಅಥವಾ ಯಾವ ಪಾಠ ನಿಮ್ಗೆ ಕಷ್ಟವೆನಿಸಿತು ಅನ್ನೋದು ಅಂಶವನ್ನ ಪಟ್ಟಿ ಮಾಡ್ಕೊಳ್ಳಿ. ಮೊದಲು ಯಾವ ಒಂದು ವಿಷಯದಲ್ಲಿ ಕಷ್ಟ ಅನಿಸ್ತಾ ಇದೆ, ಯಾವ ಒಂದು ವಿಷಯವನ್ನು ಗಮನಿಸಿದಾಗ ಅಲ್ಲಿ ಕೆಲವೊಂದಿಷ್ಟೇ ಪಾಠಗಳಾಗಿರ್ಬಹುದು, ಕೆಲವೊಂದಿಷ್ಟೇ ಪ್ರಶ್ನೆಗಳು ಕಷ್ಟ ಅನಿಸಬಹುದು, ಅದನ್ನ ಗಮನಿಸಿಕೊಳ್ಬೇಕಾಗಿರುವಂಥದ್ದು. ಇನ್ನು ಆದ್ಯತೆ ನೀಡಬೇಕಾಗಿರುವಂಥದ್ದು. ಹೆಚ್ಚು ಅಂಕವಿರುವ ಮತ್ತು ನಿಮಗೆ ಸುಲಭವಾಗಿ ಅರ್ಥವಾಗುವ ಪಾಠಗಳನ್ನ ನೀವು ಮೊದಲು ಮುಗಿಸಿ ಅದನ್ನ ಅರ್ಥ ಮಾಡಿಕೊಳ್ಳಿ. ಯಾವುದರಲ್ಲಿ ನಾನು ಪ್ರವೀಣನಾಗಿದ್ದೇನೆ, ಯಾವುದರಲ್ಲಿ ನಾನು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಬಹುದು ಅನ್ನೋ ಒಂದು ಅಂಶಕ್ಕೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟು ಅದನ್ನ ಅಧ್ಯಯನ ಮಾಡಿ ಅದರಲ್ಲಿ ಇನ್ನು ಹೆಚ್ಚು ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಬೇಕಾಗಿರುವಂತದ್ದಾಗಿರ್ತದೆ. ಇನ್ನು 2ನೇ ತಂತ್ರವನ್ನು ಗಮನಿಸಿದಾಗ ಟೈಮ್ ಟೇಬಲ್ ಅಥವಾ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿ. ಇಲ್ಲಿ ವಾರ್ಷಿಕ ಪರೀಕ್ಷೆ 1ಕ್ಕೆ ಸಿದ್ಧತೆ ಮಾಡಿಕೊಳ್ಳುವಷ್ಟು ಅವಕಾಶ ಇರುವುದಿಲ್ಲ, ಅಂದ್ರೆ ಶಾರ್ಟ್ ಟೈಮ್ ಇರುವಂತದ್ದು. ಈಗಾಗಲೇ ನೀವು ಸಿದ್ಧತೆಯನ್ನು ಸಹ ಮಾಡ್ಕೊಂಡೇ ಇರುವಂತದ್ದಾಗಿರ್ತದೆ. ಇಲ್ಲಿ ಕಡಿಮೆ ಅವಧಿ ಇರುವಂತದ್ದಾಗಿರ್ತದೆ. ಈ ಕಡಿಮೆ ಅವಧಿಗೆ ಅವಶ್ಯಕತೆಗೆ ಅನುಸಾರವಾಗಿ ಟೈಮ್ ಟೇಬಲ್ ಅನ್ನು ಸಿದ್ಧಪಡಿಸಿಕೊಳ್ಬೇಕಾಗಿರುವಂತದ್ದು. ಕೆಲವೊಂದು ವಿದ್ಯಾರ್ಥಿಗಳಿಗೆ 1 ವಿಷಯ ಇರಬಹುದು, ಕೆಲವು ವಿದ್ಯಾರ್ಥಿಗಳಿಗೆ 2, 3, 4, 5 ಅಥವಾ 6 ವಿಷಯಗಳು ಸಹ ಇರಬಹುದಾಗಿರುವಂತದ್ದಾಗಿರ್ತದೆ. ಎಷ್ಟು ವಿಷಯಗಳಿದ್ದಾವೆ ಅನ್ನೋದರ ಆಧಾರದ ಮೇಲೆ ಒಂದು ದೈನಂದಿನ ಗುರಿಯನ್ನ ನೀವು ನಿಗದಿಪಡಿಸಿಕೊಳ್ಬೇಕಾಗಿರುತ್ತೆ. ಪ್ರತಿದಿನ ಕನಿಷ್ಠ 2 ವಿಷಯಗಳನ್ನ ಅಭ್ಯಾಸ ಮಾಡಿ ಅಥವಾ ಗಣಿತ ಮತ್ತು ವಿಜ್ಞಾನದಂತ ವಿಷಯಗಳಿಗೆ ದಿನಾಲು ಸಮಯವನ್ನ ಮೀಸಲಿಡಬೇಕಾಗಿರುವಂಥದ್ದು. ಇಲ್ಲಿ ಕೆಲವೊಂದೇ ವಿಷಯಗಳಿದ್ದಿದ್ದೇ ಆದಲ್ಲಿ ಅದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇನ್ನು ಕಠಿಣ ವಿಷಯಗಳಿಗೆ ಹೆಚ್ಚು ಸಮಯವನ್ನು ನೀಡಬೇಕಾಗಿರುತ್ತೆ. ನಿಮಗೆ ಕಷ್ಟವೆನಿಸಿರುವಂತಹ ವಿಷಯಗಳಿಗೆ, ಉದಾಹರಣೆಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಷ್ಟ ಇರಬಹುದು, ಗಣಿತ ಕಷ್ಟ ಇರಬಹುದು ಅಥವಾ ವಿಜ್ಞಾನ ಕಷ್ಟ ಇರಬಹುದು. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಕನ್ನಡ ಅಥವಾ ಸಮಾಜ ವಿಜ್ಞಾನ ಕಷ್ಟ ಇರಬಹುದಾಗಿರುವಂತದ್ದಾಗಿರ್ತದೆ. ಈ ಒಂದು ಬೆಳಗಿನ ಸಮಯದಲ್ಲಿ ಆ ಒಂದು ಅಂಶಗಳಿಗೆ ಹೆಚ್ಚು ಮೀಸಲಿಡಿ, ಏಕೆಂದ್ರೆ ಆಗ ಮನಸ್ಸು ತಾಜಾವಾಗಿರುವಂಥದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಮನಸ್ಸು ಫ್ರೆಶ್ ಆಗಿರುವಂತದ್ದಾಗಿರ್ತದೆ. ನಿದ್ರೆ ಮಾಡಿ ಎದ್ದ ತಕ್ಷಣ ಕಷ್ಟ ಅನಿಸುವಂತ ವಿಷಯಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗಿರುವಂಥದ್ದು. ಈ 2ನೇ ತಂತ್ರ ಟೈಮ್ ಟೇಬಲ್ ಮತ್ತು ವೇಳಾಪಟ್ಟಿಗೆ ಒಂದು ಹೆಚ್ಚಿನ ಪ್ರಾತಿನಿಧ್ಯ ಕೊಟ್ಟು ಸಿದ್ಧಪಡಿಸಿಕೊಳ್ಬೇಕಾಗಿರುವಂತದ್ದಾಗಿರ್ತದೆ. ಇನ್ನು 3ನೇ ತಂತ್ರ ಸ್ಮಾರ್ಟ್ ಸ್ಟಡಿ ತಂತ್ರಗಳನ್ನ ಬಳಸಬೇಕಾಗಿರುವಂತದ್ದಾಗಿರ್ತದೆ. ಉದಾಹರಣೆಯಾಗಿ ಗಣಿತ ವಿಷಯವನ್ನು ತೆಗೆದುಕೊಂಡಾಗ ಗಣಿತದಲ್ಲಿ ಸೂತ್ರಗಳನ್ನು ಒಂದು ಕಡೆ ಬರೆದಿಟ್ಕೊಳ್ಬೇಕಾಗಿರುವಂಥದ್ದು. ಕೇವಲ ಓದುವ ಬದಲು ಕನಿಷ್ಠ 5-10 ಲೆಕ್ಕಗಳನ್ನ ಪ್ರತಿದಿನ ಬಿಡಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು. ಒಂದ್ ವೇಳೆ ಹಿಂದಿನ ಪರೀಕ್ಷೆಯಲ್ಲಿ ಯಾವುದನ್ನ ಬರೆಯೋದಕ್ಕೆ ಸಾಧ್ಯವಾಗಿದ್ದಿಲ್ಲ ಅದನ್ನ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಯಾವ್ದು ತಪ್ಪು ಮಾಡಿದ್ದೇವೆ ಅದನ್ನ ಈ ಬಾರಿ ಒಂದು ವೇಳೆ ಬಂದಿದೆ ಅದಲ್ಲಿ ಅದನ್ನ ಹೇಗೆ ಸರಿಪಡಿಸಿಕೊಳ್ಬೇಕು ಅನ್ನುವಂಥದ್ದನ್ನ ಗಮನಿಸಬೇಕಾಗಿರುವಂಥದ್ದು. ಇನ್ನು ವಿಜ್ಞಾನ ವಿಷಯಕ್ಕೆ ಬಂದಾಗ ಚಿತ್ರಗಳನ್ನ, ಉದಾಹರಣೆ ಮಾನವನ ಕಣ್ಣು, ಹೃದಯ, ವಿದ್ಯುತ್ ಮೋಟಾರು ಮುಂತಾದ ಚಿತ್ರಗಳು ಬರುವಂತದ್ದಾಗಿರ್ತದೆ. ಆ ಚಿತ್ರಗಳನ್ನ ಬಿಡಿಸುವುದನ್ನ ರೂಢಿಸಿಕೊಳ್ಬೇಕಾಗಿರುವಂಥದ್ದು. ಚಿತ್ರಗಳಿಗೆ ಅಂಕಗಳು ಸುಲಭವಾಗಿ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ. ಇನ್ನು ಸಮಾಜ ವಿಜ್ಞಾನ ವಿಷಯ ಬಂದಾಗ
ಇತಿಹಾಸದಲ್ಲಿ ಇಸ್ವಿಗಳನ್ನ ನೆನಪಿಟ್ಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಅನ್ಸ್ಬೋದು. ಟೈಮ್ ಲೈನ್ ಅನ್ನು ಸಿದ್ಧಪಡಿಸಿ ಭೂಪಟ ಮ್ಯಾಪ್ ಗಳಲ್ಲಿ ಗುರುತಿಸುವಂತ ಅಂಶಗಳನ್ನ ಒಂದ್ ಕಡೆಗೆ ಬರೆದಿಟ್ಕೊಂಡು ನೆನಪಿಟ್ಕೊಳ್ಬಹುದಾಗಿರುವಂಥದ್ದು. ಈ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ 5 ಸ್ಪೆಷಲ್ ಆಗಿರುವಂತಹ ವಿಡಿಯೋಗಳನ್ನ ಮಾಡಿರುವಂಥದ್ದು. ಆ ವಿಡಿಯೋಗಳನ್ನು ಸಹ ವೀಕ್ಷಿಸಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು. ಇನ್ನು ಭಾಷಾ ವಿಷಯಗಳಿಗೆ ಬಂದಾಗ ವ್ಯಾಕರಣದ ಅಂಶಗಳು, ಗ್ರಾಮಾರು, ಲೇಖನ ಚಿಹ್ನೆಗಳು, ಬರವಣಿಗೆಗಳ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ಹರಿಸಿದೆ ಆದಲ್ಲಿ ಇಲ್ಲಿ ಏನ್ ಮಾಡ್ಬೋದು, ನೀವು ಪಾಸ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದರ ಜೊತೆಗೆ ಹೆಚ್ಚು ಅಂಕಗಳನ್ನು ಸಹ ಸಂಪಾದನೆ ಮಾಡಿಕೊಳ್ಬಹುದಾಗಿರುವಂಥದ್ದು. ಇನ್ನು 4ನೇ ತಂತ್ರ ನೋಡಿದಾಗ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಅಭ್ಯಾಸ ಮಾಡಬೇಕಾಗಿರುವಂಥದ್ದು. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಸಹ ಇರುವಂತದ್ದಾಗಿರ್ತದೆ. ಈಗ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆ ಇರ್ತದೆ, ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇರುವಂತದ್ದಾಗಿರ್ತದೆ, ಅಥವಾ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಸಹ ನಿಮ್ಗೆ ಲಭ್ಯವಾಗಿರುವಂತದ್ದಾಗಿರ್ತದೆ. ಈ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಮಿಷನ್ ಪಾರ್ಟಿ ಅಂತಹ ಒಂದು ಅಂಶಗಳು ಇರುವಂತಹವು, ಮತ್ತು ಈ ಒಂದು ಕಳೆದ ಬಾರಿ ಪ್ರಿಪರೇಟರಿ ಪರೀಕ್ಷೆ ಆಗಿರ್ಬೋದು ಅಥವಾ ಪೂರ್ವ ಸಿದ್ಧತಾ ಪರೀಕ್ಷೆಯ ಜೊತೆಗೆ ಇಲ್ಲಿ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ 4 ಮಾದರಿ ಪ್ರಶ್ನೆ ಪತ್ರಿಕೆಗಳಿರುವಂತದ್ದಾಗಿರುತ್ತದೆ. ಅವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದು. ಇನ್ನು ಸಮಯ ನಿರ್ವಹಣೆ, 3 ಗಂಟೆ ಪರೀಕ್ಷೆ ಬರೆಯುವುದಕ್ಕೆ, ಇನ್ನು 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಸಮಯಾವಕಾಶ ಇರುವಂತದ್ದು. ಅದನ್ನು ಯಾವ ರೀತಿಯಾಗಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಳ್ಳುವುದು, ಪ್ರಶ್ನೆ ಪತ್ರಿಕೆಯನ್ನು ಪೂರ್ಣಗೊಳಿಸುವುದಕ್ಕೆ ಹೇಗೆ ಅಂದ್ರೆ ಉತ್ತರವನ್ನು ಬರೆಯುವುದಕ್ಕೆ ಯಾವ ರೀತಿಯಾಗಿ ಇದನ್ನು ಬಳಸ್ಕೊಳ್ಬೇಕು, ಹೆಚ್ಚು ಅಂಕಗಳು ಇರುವಂತದ್ದು ಎಲ್ಲಿ, 4 ಅಂಕಗಳಿಗೆ ಎಷ್ಟು ಸಮಯ ಕೊಟ್ಕೊಳ್ಬೇಕಾಗಿರುವಂಥದ್ದು, ಇನ್ನು 1-2 ಅಂಕಗಳಿಗೆ ಹೇಗೆ ಸಮಯವನ್ನು ನಿಗದಿಪಡಿಸಿಕೊಳ್ಬೇಕಾಗಿರುವಂಥದ್ದು, ಈ ರೀತಿಯಾಗಿ ಒಂದು ನಿಮ್ಮದೇ ಆಗಿರುವಂತಹ ಮೈಂಡ್ ಮ್ಯಾಪ್ ಅನ್ನ ನಿರ್ಮಾಣ ಮಾಡಿಕೊಂಡು ಪರೀಕ್ಷೆಯಲ್ಲಿ ಉತ್ತರಿಸುವುದಕ್ಕೆ ಪ್ರಯತ್ನಿಸಬಹುದಾಗಿರುವಂಥದ್ದು. ಇನ್ನು 5ನೇ ತಂತ್ರ ನೋಡಿದಾಗ ಆರೋಗ್ಯ ಮತ್ತು ಪುನರಾವರ್ತನೆಗೆ ಹೆಚ್ಚು ಪ್ರಾತಿನಿಧ್ಯವನ್ನು ನೀಡಬೇಕು. ಇವುಗಳನ್ನೆಲ್ಲ ಓದುವುದಕ್ಕೆ ಹೆಚ್ಚು ಸಮಯ ಬೇಕಾಗುವಂತದ್ದು ಸಹ ಆಗಿರ್ತದೆ. ಆದ್ರೆ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಕೊಡಬೇಕಾಗಿರುವಂಥದ್ದು ಸಹ ಬಹಳ ಅಗತ್ಯತೆ ಇರುವಂಥದ್ದು. ಆರೋಗ್ಯಯುತವಾಗಿ ಇದ್ದಾಗ ಮಾತ್ರ ಏನಾಗುವಂಥದ್ದು, ಪರೀಕ್ಷೆ ಉತ್ತಮ ರೀತಿಯಲ್ಲಿ ಬರೆಯುವುದಕ್ಕೆ ಸಾಧ್ಯವಾಗುವಂತದ್ದಾಗಿರುತ್ತೆ. ಹಾಗಾಗಿ ಆರೋಗ್ಯ ಕೆಡದೇ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು. ಉತ್ತಮ ಆಹಾರ, ವ್ಯಾಯಾಮ, ನಿದ್ರೆ ಇವುಗಳಿಗೆ ಸಾಕಷ್ಟು ಪ್ರಾತಿನಿಧ್ಯ ಕೊಡಬೇಕಾಗಿರುವಂಥದ್ದು. ಪುನರಾವರ್ತನೆ, ವಾರ ಪೂರ್ತಿ ಓದಿದ್ದನ್ನ ಭಾನುವಾರ ಕಡ್ಡಾಯವಾಗಿ ಒಂದು ರಿವಿಷನ್ ಮಾಡ್ಕೊಳ್ಬೇಕಾಗಿರುವಂಥದ್ದು, ಅಥವಾ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓದಿರುವಂಥದ್ದನ್ನ ರಾತ್ರಿ ಮಲಗುವಾಗ ಒಂದು ಬಾರಿ ಪುನರಾವರ್ತನೆ ಮಾಡ್ಕೊಳ್ಬೇಕಾಗಿರುವಂಥದ್ದು. ಸಾಕಷ್ಟು ನೀರು ಕುಡಿಯಿರಿ, ಕನಿಷ್ಠ 6-7 ಗಂಟೆ ನಿದ್ರೆ ಮಾಡಿ ಪರೀಕ್ಷೆ ಒತ್ತಡವನ್ನ ತೆಗೆದುಕೊಳ್ಬೇಡಿ. ಯಶಸ್ವಿಯಾಗಿ ನೀವು ಪರೀಕ್ಷೆಯನ್ನ ಬರೆಯಬಹುದಾಗಿರುವಂತದ್ದಾಗಿರ್ತದೆ. ಈಗಾಗಲೇ 1 ವರ್ಷ ಅಧ್ಯಯನ ಮಾಡಿರುವಂತದ್ದಾಗಿರ್ತದೆ, ಈಗ ಪುನರಾವರ್ತನೆಗೆ ಟೈಮ್ ಕೊಟ್ಟಿರುವಂತದ್ದಾಗಿರ್ತದೆ. ಹಾಗಾಗಿ ಧೈರ್ಯವಾಗಿ ಇಲ್ಲಿ ಏನ್ ಮಾಡ್ಬೇಕಾಗಿರುವಂಥದ್ದು, ಪರೀಕ್ಷೆ ಬರೀಬೇಕಾಗಿರುತ್ತದೆ. ಕೊನೆಯ ಮಾತು ನೆನ್ಪಿಡಿ, ಸತತ ಪ್ರಯತ್ನ ಮತ್ತು ಆತ್ಮವಿಶ್ವಾಸವಿದ್ದರೆ ಖಂಡಿತವಾಗಿಯೂ ಪರೀಕ್ಷೆ 2ರಲ್ಲಿ ನೀವು ಉತ್ತಮ ಫಲಿತಾಂಶ ಪಡೆಯುವುದಕ್ಕೆ ಸಾಧ್ಯವಾಗಿರುವಂತದ್ದಾಗಿರ್ತದೆ. ನೀವು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ. ನಿಮ್ಗೆ ಶುಭವಾಗಲಿ, ಒಳ್ಳೆ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ. ನಿಮ್ಗೆ ಸ್ಟಡಿಗಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದಾಗಿದೆ. ಅವುಗಳನ್ನು ಪರೀಕ್ಷೆಯ ಒಂದು ಅಭ್ಯಾಸಕ್ಕಾಗಿ ಬಳಸ್ಕೊಳ್ಬಹುದಾಗಿರುವಂತದ್ದಾಗಿರ್ತದೆ. ಮತ್ತೆ ಭೇಟಿಯಾಗೋಣ. ಧನ್ಯವಾದ.